ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಹೆಲ್ದಿ ಡ್ರಿಂಕ್ ಸೂಪರ್ ಆಗಿರ್ತದೆ. ಹೆಲ್ದಿ ಎಂತ ಅಂತ ಅಂದ್ಕೊಂಡ್ರೆ ಫ್ರೆಂಡ್ಸ್, ಇದು ಹುರುಗಡಲಿಂದ ಮಾಡಿದಂಥ ಒಂದು ಜ್ಯೂಸ್ ಸೂಪರ್ ಆಗಿರ್ತದೆ. ಈ ಸಮರಿಗೆ ಹೇಳಿ ಮಾಡಿಸಿದಂಥ ಒಂದು ಹೆಲ್ದಿ ಡ್ರಿಂಕ್. ಇದು ಚಿಕ್ಕವರಿಂದ ದೊಡ್ಡವರವರೆಗೂ ಕುಡಿಬಹುದಾದಂಥ ಒಂದು ಹೆಲ್ದಿ ಜ್ಯೂಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಹುರಿಗಡಲೆ ಜ್ಯೂಸ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನೊಂದು ಬಾಣಲಿ ಇಟ್ಟಿದ್ದೇನೆ. ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಬಾಣಲಿ ಹೀಟಾಗಿದೆ, ಕಡೆ ಹೀಟಾಗಿದೆ. ನಾನು ನೋಡಿ ಒಂದು ಬೌಲ್ ಹುರಿಗಡಲೆ ತಗೊಂಡಿದ್ದೇನೆ. ಇದು ಹುರಿದ ಕಡಲೆ, ಈಗಾಗಲೇ ಹುರಿದಾಗಿದೆ. ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು, ಯಾಕೆಂದರೆ ಕ್ರಿಸ್ಪಿ ಆಗಬೇಕಾಯ್ತಾ. ಅದು ಪೌಡ್ರ್ ಆಗಬೇಕಲ್ವಾ, ಚೆನ್ನಾಗಿ ಪೌಡ್ರ್ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಬೇಕು. ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆಯಿತಾ. ಅದು ಬೇಗ ಕ್ರಿಸ್ಪ್ ಆಗ್ತದೆ, ಈಗಾಗಲೇ ಅದು ಹುರಿದದ್ದಲ್ವ, ಹಾಗಾಗಿ. ಈ ಸಿಪ್ಪೆ ಕೂಡ ನಾವು ಪೌಡ್ರ್ ಮಾಡ್ಕೊಳ್ಬೋದು, ಆದರೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಸಿಪ್ಪೆ ತೆಗೆದು ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಕೂಡ ಸ್ವಲ್ಪ ವೈಟ್ ಕಲರ್ ಕಾಣ್ತದೆ. ಇದರಲ್ಲಿ ನಾವು ಬ್ರೌನ್ ಹಾಕಿದರೆ ಸ್ವಲ್ಪ ಬ್ರೌನ್ ಕಾಣ್ತದೆ ಅಷ್ಟೇ. ಸ್ವಲ್ಪ ಬೆಚ್ಚ ಆದರೆ ಸಾಕು, ಬಿಸಿ ಮುಟ್ಟಿದರೆ ಸಾಕಾಯ್ತಾ. ಓಕೆ ಫ್ರೆಂಡ್ಸ್, ಇದಾಗಿದೆ. ಹೀಗೆ ಮುಟ್ಟಿದರೆ ಕೈಗೆ ಬಿಸಿ ತಾಗ್ತದೆ ನೋಡಿ, ಅಷ್ಟಾದರೆ ಸಾಕು, ಕ್ರಿಸ್ಪಿ ಆಗ್ತದೆ. ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಳ್ತೇನೆ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಈಗ ಪುನಃ ನಾನು ಅದೇ ಕಡೆ ಇಡ್ತೇನೆ. ಇದಕ್ಕೆ ಫ್ರೆಂಡ್ಸ್ ನಾನು ಸ್ವಲ್ಪ ಪುದೀನ ತಗೊಂಡಿದ್ದೇನೆ, ಪುದೀನ ಎಲೆ ತಗೊಂಡಿದ್ದೇನೆ. ಇದನ್ನು ಹಾಕೊಳ್ಳುವ. ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅದು ಕೂಡ. ಅದು ಹಾಗೆ ಹಾಕಿದರೆ ಇದು ಪೌಡ್ರ್ ಆಗೋದಿಲ್ಲ ಅಲ್ವ, ಹಾಗಾಗಿ ಸ್ವಲ್ಪ ಹುರ್ಕೊಂಡ್ರೆ ಅದು ಕ್ರಿಸ್ಪ್ ಆಗ್ತದೆ ಆಯಿತಾ, ರೋಸ್ಟ್ ಆಗ್ತದೆ. ಇದು ಬಿಸಿಗೆ ಹಾಕಿದ ಕೂಡಲೇ ಇದು ಕ್ರಿಸ್ಪ್ ಆಗ್ತದೆ. ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಅದು ಕ್ರಿಸ್ಪ್ ಆಗ್ತಾ ಇದೆ. ಈಗ ನಾನು ಇಲ್ಲಿ 1 ಟೀ ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ ಫ್ರೆಂಡ್ಸ್. ಇದು ಹಾಕೊಳ್ಳುವ. ಈ ಜೀರಿಗೆ ಪುದೀನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ, ಆಮೇಲೆ ಘಮ ಕೂಡ ಚೆನ್ನಾಗಿರ್ತದೆ. ಜೀರಿಗೆ ಸ್ವಲ್ಪ ಸಿಡಿಯುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಚಟಪಟ ಸಿಡಿತಾ ಇದೆ. ಇದು ಕೂಡ ಆಗಿದೆ, ಇದು ಕ್ರಿಸ್ಪ್ ಆಗಿದೆ. ಈಗ ನೋಡಿ, ಸ್ಟವ್ ಆಫ್ ಮಾಡ್ತೇನೆ. ಸ್ಟವ್ ಆಫ್ ಮಾಡಿದ್ದೇನೆ ನೋಡಿ, ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ಈ ಸಿಪ್ಪೆ ಉಂಟಲ್ಲ, ಇದನ್ನು ನಾವು ಹೀಗೆ ತಗೊಳ್ಬೇಕಾಗ್ತದೆ ನೋಡಿ, ಹೀಗೆ ತಗೊಳ್ಬೇಕಾಗ್ತದೆ. ಇದು ಕೂಡ ಆಗ ಹೇಳಿದ ಹಾಗೆ ಮಾಡ್ಬೋದು. ಕಲರ್ ಚೇಂಜ್ ಆಗ್ತದೆ, ಮಕ್ಕಳಿಗೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಹಾಕಿದರೆ ತುಂಬ ಇದು ಫೈಬರ್ ಅಂಶ ಜಾಸ್ತಿ ಇದೆ ಫ್ರೆಂಡ್ಸ್. ಹಾಕಿ ಕೂಡ ಪೌಡ್ರ್ ಮಾಡ್ಬೋದು. ನಾನು ತೆಗೆದು ಪೌಡ್ರ್ ಮಾಡ್ತೇನೆ ಆಯಿತಾ. ನಾನು ತಗೊಳ್ತೇನೆ ಎಲ್ಲ ಕ್ಲೀನಾಗಿ. ಓಕೆ ಫ್ರೆಂಡ್ಸ್, ನಾನೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ನೋಡಿ. ಸಿಪ್ಪೆ ಎಲ್ಲ ಹೋಗಿದೆ. ಈಗ ಈ ಜೀರಿಗೆ ಕೂಡ ರೋಸ್ಟ್ ಆಗಿ ಚೆನ್ನಾಗಿದೆ. ಇದು ಕೂಡ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ನೋಡಿ ಪುದೀನ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಪೌಡ್ರ್ ಆಗಬೇಕಲ್ವಾ, ಪೌಡ್ರ್ ಮಾಡ್ಕೊಳ್ಬೇಕಲ್ವಾ ನೋಡಿ, ಹಾಕ್ತೇನೆ. ಹಾಗೆ ಸ್ವಲ್ಪ ಇದೆ, ತೊಂದರೆ ಇಲ್ಲ. ಅದೇ ಸ್ಕಿನ್ ಇದ್ದರೆ ತೊಂದರೆ ಇಲ್ಲ. ನಾನು ಜೀರಿಗೆ ಹಾಗೆ ಪುದೀನ ಕೂಡ ಹಾಕ್ತೇನೆ. ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಆಯಿತಾ. ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಮಾಡಿ ತೋರಿಸ್ತೇನೆ ನೋಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಸಾಫ್ಟಾಗಿ ಪೌಡ್ರ್ ಆಗಬೇಕು ನೋಡಿ. ಈ ಥರ ಆಗಬೇಕಾಯ್ತಾ, ತುಂಬ ನೈಸ್ ಆಗಬೇಕು. ಈ ಥರ ಆದರೆ ಚೆನ್ನಾಗಿರ್ತದೆ. ಅದು ಜ್ಯೂಸಿಗೆ ಚೆನ್ನಾಗಿ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಆಯಿತಾ. ಅದು ತರಿ ಇದ್ದರೆ ಚೆನ್ನಾಗಾಗೋದಿಲ್ಲ, ಕೂತ್ಕೊಳ್ತದೆ ಕೆಳಗೆ, ಹಾಗಾಗಿ ಚೆನ್ನಾಗಿರೋದಿಲ್ಲ. ನೀವು ಸ್ವಲ್ಪ ನುಣ್ಣಗೆ ನೀವು ಪೌಡ್ರ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಈ ಪೌಡ್ರನ್ನು ನೀವು 10 ರಿಂದ 12 ದಿವಸ ಇಟ್ಕೊಳ್ಬೋದು. ಒಂದು ಜಾರಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಕಂಟೈನರಿಗೆ ತುಂಬ ಚೆನ್ನಾಗಿರ್ತದೆ. ಗಾಳಿ ಹೋಗಬಾರ್ದು, ಚೆನ್ನಾಗಿ ಬಂದ್ ಮಾಡಿ ಇಟ್ಟರೆ ನೀವು 15 ದಿವಸ ಯೂಸ್ ಮಾಡ್ಬೋದು. ನೀವು ನೋಡಿ, ದಿವಸ ಒಂದೊಂದು ಗ್ಲಾಸಿಗೆ ಒಂದೊಂದು ಸ್ಪೂನ್ ಹಾಕಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ನಮ್ಮ ಗಟ್ ಹೆಲ್ತಿಗೆಲ್ಲ ಒಳ್ಳೆಯದು ಫ್ರೆಂಡ್ಸ್. ಇದು ಡೈಜೆಷನ್ಗೆಲ್ಲ ಒಳ್ಳೆಯದಾಯ್ತಾ, ತುಂಬ ಚೆನ್ನಾಗಿರ್ತದೆ. ನೋಡಿ ಫ್ರೆಂಡ್ಸ್, ಹೀಗೆ ಹಾಕಿ ಬಂದ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರ್ತದೆ. ನಮಗೆ ಎಷ್ಟು ಬೇಕೋ ಅಷ್ಟೇ ಒಂದೊಂದು ಸ್ಪೂನನ್ನು ನಮಗೆ ಬೇಕಾದಾಗ
ಹೀಗೆ ಒಂದೊಂದು ಸ್ಪೂನ್ ತಗೊಂಡ್ರಾಯ್ತು. ಮತ್ತು ಹಾಗೆ ಬಂದ್ ಮಾಡಿಟ್ರೆ ನೀವು 15 ಡೇಸ್ ಇಡ್ಬೋದು ಆಯಿತಾ. ಈಗ ನಾನು ಜ್ಯೂಸ್ ಮಾಡೋ ವಿಧಾನ ನಾನು ತೋರಿಸ್ತೇನೆ ಫ್ರೆಂಡ್ಸ್. ನಾನೊಂದು ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಆಯಿತಾ. ಈಗ ಈ ಪೌಡ್ರ್ ಉಂಟಲ್ಲ ಇದನ್ನು ಹಾಕ್ಕೊಳ್ತೇನೆ ನಾನು. ಒಂದು ಗ್ಲಾಸಿಗೆ 1 ಸ್ಪೂನ್ ಹಾಕ್ಕೊಳ್ಳಿ. ಈಗ ಫ್ರೆಂಡ್ಸ್ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ತೇನೆ. 1 ಟೀ ಸ್ಪೂನ್ ಹಾಕಿದ್ದೇನೆ. ಒಂದು ಟೀ ಸ್ಪೂನ್ ಲೆಮನ್ ಜ್ಯೂಸ್ ಹಾಕ್ತೇನೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ, ಲಮ್ಸ್ ಇರಬಾರ್ದು ಆಯಿತಾ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಫ್ರೆಂಡ್ಸ್ ಈಗ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತೇನೆ, ಕೂಲ್ ಆಗಿರ್ತದೆ. ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಹಾಕ್ತಿದ್ದೇನೆ ಆಯಿತಾ. ಅದು ಕುಡಿಯುವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಆಯಿತಾ. ನೋಡಿ ಸೂಪರ್ ಆಗಿರ್ತದೆ ನೋಡಿ. ನೋಡಿ ಫ್ರೆಂಡ್ಸ್, ಸೂಪರ್ ಆದ ಹೆಲ್ದಿ ಸಮರ್ ಡ್ರಿಂಕ್ ರೆಡಿಯಾಗಿದೆ ನೋಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ ಆಯಿತಾ. ಡೈಲಿ 1 ಗ್ಲಾಸ್ ಕುಡಿದು ನೋಡಿ, ತುಂಬ ಚೆನ್ನಾಗಿರ್ತದೆ ಈ ಜ್ಯೂಸ್ ಫ್ರೆಂಡ್ಸ್. ಪ್ರೋಟೀನ್ ಹಾಗೆ ಫೈಬರ್ ರಿಚ್ ಫ್ರೆಂಡ್ಸ್ ಆಯಿತಾ, ತುಂಬ ಚೆನ್ನಾಗಿರ್ತದೆ. ನಮ್ಮ ಹುರಿಗಡಲೆಯಲ್ಲಿ ಫೈಬರ್ ಹಾಗೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಇದು ನಾವು ಮಕ್ಕಳಿಗೂ ಕೂಡ ಕೊಡ್ಬೋದು. ಹಿರಿಯವರು ಇರ್ತಾರಲ್ಲ ಮನೆಯಲ್ಲಿ, ಅಂಥವ್ರು ಕೂಡ ಕುಡಿಬೋದು ಫ್ರೆಂಡ್ಸ್. ತುಂಬ ಹಿಂದೆಲ್ಲ ಅಜ್ಜನವರೆಲ್ಲ, ಈ ತಾತನವ್ರು ಇರ್ತಾರೆ ನೋಡಿ, ಈ ಥರ ಜ್ಯೂಸ್ ಮಾಡಿ ಕೊಡ್ಲಿಕ್ಕೆ ಹೇಳಿ ಡೈಲಿ ಕುಡಿತಿದ್ರಂತೆ. ತುಂಬ ಹೆಲ್ದಿಯಾಗಿರ್ತಿದ್ರು ನೋಡಿ. ಹಾಗಾಗಿ ನಾವು ಮಾಡಿ ಕುಡಿಯೋಣ. ಈ ಹೇಗೂ ಸಮರ್ ಅಲ್ವಾ, ಈ ಥರ ಒಂದು ಜ್ಯೂಸ್ ಮಾಡಿ ನಾವು ಎಲ್ಲ ಜ್ಯೂಸ್ ಕುಡಿತೇವೆ. ಆದರೆ ಈ ಥರ ನಾವು ಹುರಿಗಡಲೆ ಜ್ಯೂಸ್ ಮಾಡಿ ಕುಡಿಯೋದು ತುಂಬ ಕಡಿಮೆ ನೋಡಿ. ಈ ಥರ ಒಮ್ಮೆ ಮಾಡಿ ಕುಡೀರಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಓಕೆ ಫ್ರೆಂಡ್ಸ್, ಅವ್ರು ಮಾಡೋಣ.